ಜೀವನವೆಂಬುದು ವಿವಿಧ ಪಾತ್ರಗಳ ನಟನೆ. ನನ್ನ ಮನಸ್ಸು ಯಾವ ನಿಟ್ಟಿನಲ್ಲಿ ಚಿಂತಿಸುತ್ತದೋ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಿಕೊಡಲೆಂದೇ ದೇವರು ಸ್ನೇಹ ಎಂಬುದನ್ನು ಸೃಷ್ಟಿ ಮಾಡಿದ್ದಾನೆ. ಒಬ್ಬ ಕುಡುಕನಿಗೆ ಕುಡಿಯುವ ಗೆಳೆಯರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಚೆನ್ನಾಗಿ ಓದಬೇಕು ಎಂದು ಹೊರಟವನಿಗೆ ಚೆನ್ನಾಗಿ ಓದುವಂತಹ ಗೆಳೆಯರೇ ಸಿಗುತ್ತಾರೆ. ಪ್ರೀತಿ ಮಾಡಬೇಕು ಎಂದು ಹೊರಟವನಿಗೆ ಪ್ರೀತಿ ಮಾಡುವವರೇ ಕಾಣುತ್ತಾರೆ. ಅಂತಹ ಗೆಳೆಯ ಗೆಳತಿಯರೇ ಸಿಗುತ್ತಾ ಹೋಗುತ್ತಾರೆ. ನಾವು ಯಾವುದನ್ನು ಹುಡುಕುತ್ತಾ ಹೋಗುತ್ತೇವೆಯೋ ಅದು ನಮಗೆ ಪ್ರತಿಫಲ ಸಿಗಲೇಬೇಕಲ್ಲವೇ? ಪ್ರಯತ್ನಕ್ಕೆ ತಕ್ಕ ಸಿಗಬೇಕು ಎನ್ನುವುದು ಪ್ರಕೃತಿಯ ನಿಯಮ. ಈ ವಿಷಯದಲ್ಲಿ ಇದುವರೆಗೂ ಯಾರಿಗೂ ಮೋಸವಾಗಿಲ್ಲ. ಯಾರು ಯಾವುದಕ್ಕೆ ಹೆಚ್ಚು ಪ್ರಯತ್ನಿಸುತ್ತಾರೋ ಅದು ಒಂದು ದಿನ ಸಿಕ್ಕೇ ಸಿಕ್ಕುತ್ತದೆ. ಈ ಸರಳ ಸತ್ಯವನ್ನು ಅರ್ಥಮಾಡಿಕೊಂಡರೆ ಜೀವನದಲ್ಲಿ ನಮ್ಮ ಚಿಂತನೆಗಳು ಹೇಗಿರಬೇಕು ಎಂಬುದು ಅರ್ಥವಾಗುತ್ತದೆ. ಪುಣ್ಯವಂತನ ಮನೆಯ ಪಕ್ಕದವರು ಈತನ ಜೊತೆ ಒಳ್ಳೆಯ ವಿಶ್ವಾಸ ಇಟ್ಟುಕೊಂಡಿದ್ದರಿಂದ ಅವರೂ ಸಹ ಈತನನ್ನು ತಮ್ಮ ಮಗ ಎಂದೇ ಭಾವಿಸಿದ್ದರು. ಅವರ ಮಗಳನ್ನು ಈತ ಸ್ವಂತ ತಂಗಿ ಎಂದೇ ಭಾವಿಸಿದ್ದ. ತಂಗಿಗೆ ಗೆಳತಿಯರು ಇದ್ದರಲ್ಲವೇ? ಪ್ರತಿ ಓಣಿಗಳಲ್ಲಿಯೂ ರೋಡ್ ರೋಮಿಯೋಗಳು ಇರುತ್ತಾರಲ್ಲವೇ? ಪುಣ್ಯವಂತನ ಮನಸ್ಸಿನಲ್ಲಿ ಯಾವುದು ಹೊಳೆದಿತ್ತೋ ಅದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಯಾಯಿತು. ಈತ ಪ್ರೀತಿಸಬೇಕೆನ್ನುವ ಹುಡುಗಿಗೆ ಇನ್ನೊಬ್ಬ ಗೆಳೆಯ ಗೆಳತಿ ಬ್ರೋಕರ್ ಪಾತ್ರ ನಿರ್ವಹಿಸಲು ಸಿದ್ಧವಾದರು. ಇನ್ನೊಬ್ಬ ಗೆಳೆಯ ಪ್ರೀತಿಸುವ ಹುಡುಗಿಗೆ ಈತ ಬ್ರೋಕರ್. ಹುಡುಗಿಗೆ ಇಷ್ಟವಾಗದಿದ್ದರೆ ಅವಳ ಕಣ್ಣಿನಲ್ಲಿ ಇವನು ಜೋಕರ್. ಜೋಕರ್ ಆದರೂ ಪರವಾಗಿಲ್ಲ, ಅಭಿನಯಿಸಲು ನಾನು ರೆಡಿ ಎಂಬ ಮೂರ್ಖರಿಗೆ ಅದೇ ಪಾತ್ರ ಪರ್ಮನೆಂಟ್. ಆಕಸ್ಮಿಕವಾಗಿ ಇಬ್ಬರ ಮನಸ್ಸುಗಳು ಒಂದಾದರೆ ಅದಕ್ಕೆ ಲವರ್ ಎಂಬ ಹೆಸರು. ಹೀಗೆ ಜೋಕರ್, ಟ್ರೋಕರ್, ಲವರ್ಗಳ ಪಾತ್ರಗಳಲ್ಲಿ ಅಭಿನಯಿಸಲು ಸಿದ್ಧವಾಗುತ್ತಿದ್ದಂತೆ ಪುಣ್ಯವಂತನಿಗೆ ಬೇಕಾಗಿದ್ದ ಎಲ್ಲಾ ಪಾತ್ರಧಾರಿಗಳೂ ದೊರೆಯುತ್ತಾ ಹೋದರು. ಮೊದಲು ಸಿಕ್ಕವಳು ಪ್ರಣಯ. ಆಕೆಯನ್ನು ನೋಡಿದಾಗಿನಿಂದ ಪುಣ್ಯವಂತನಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ. ಆಕೆಯ ಕೆನ್ನೆ, ಕಣ್ಣು, ಉದ್ದವಾದ ಕೂದಲು, ಮಾತನಾಡುತ್ತಿದ್ದ ಶೈಲಿ ಹೀಗೆ ಮನಸ್ಸಿನೊಳಗೆ ಒಂದು ರೀತಿಯ ಉದ್ರೇಕವನ್ನು ಉಂಟು ಮಾಡಲಾರಂಭಿಸಿತು. ಹೇಗೋ ಪರಿಚಯ ಮಾಡಿಕೊಂಡ. ಈತನ ಗೆಳೆಯರು ಸಹ ಸಾಹಸ ಮಾಡಿ ಇಬ್ಬರನ್ನೂ ಒಟ್ಟಿಗೆ ಸಿನಿಮಾಕ್ಕೂ ಕಳುಹಿಸಿದರು. ಪಕ್ಕದಲ್ಲಿ ಕುಳಿತು ಆಕೆಯ ಕೈಗೆ ಈತನ ಕೈ ತಗುಲುತ್ತಿದ್ದಂತೆ ಅದೇನು ರೋಮಾಂಚನ! ಜೀವನ ಅಂದ್ರೆ ಅದೆಷ್ಟೊಂದು ಥ್ರಿಲ್ ಎನಿಸಿತು. ಕೆಲವು ದಿನ ಸುತ್ತಾಡಿದ. ಪುಣ್ಯವಂತ ತಾನು ಪ್ರೀತಿಸುತ್ತಿದ್ದೇನೆ ಎಂಬುದನ್ನು ಹೇಳಬೇಕು ಎಂದುಕೊಂಡ. ಆದರೆ ಆ ಮಾತನ್ನು ಹೇಳುತ್ತಿದ್ದಂತೆಯೇ ಪ್ರಪಂಚವೆಲ್ಲಿ ಪ್ರಳಯವಾಗಿ ಬಿಡುತ್ತದೋ ಎಂದು ಹೆದರಿಕೊಂಡ. ಹಾಗೂ ಹೀಗೂ ಏನೇನೋ ಸರ್ಕಸ್ ಮಾಡುತ್ತಾ ಒಂದು ದಿನ ಹೇಳಿಬಿಟ್ಟ. ಅದಕ್ಕವಳು ಬಹಳ ತಣ್ಣಗೆ ಉತ್ತರ ಕೊಟ್ಟಳು. ನೀನು ನೋಡೋದಿಕ್ಕೆ ತುಂಬಾ ಸುಂದರವಾಗಿದೀಯಾ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸುತ್ತಾಡೋಣ, ಆದ್ರೆ ಮಧ್ಯೆ ಗಿದ್ದೆ ಅಂತ ತಲೆ ತಿನ್ನಬೇಡ. ಯಾಕಂದರೆ ನನ್ನನ್ನು ಸಾಕೋ ಶಕ್ತಿ ನಿನಗೆಲ್ಲಿದೆ ಅಂದಳು. ಅವಳ ಮಾತಿನಿಂದ ಇವನ ಎದೆ ಸಿಡಿದು ಹೋಯಿತು. ಪ್ರಪಂಚದಲ್ಲಿ ಇದುವರೆಗೂ ಯಾರಿಗೂ ಆಗದ ಅನ್ಯಾಯ ತನಗಾಯಿತು ಎಂಬಂತೆ ಅವನ ಮನಸ್ಸು ಬಾಡಿ ಹೋಯಿತು. ನಂತರವೂ ಅವಳ ಮನಸ್ಸು ಬದಲಾಯಿಸುತ್ತೇನೆ ಎಂದು ಹೋಗಿ ಅವಳ ಪಾಲಿಗೆ ಜೋಕರ ಆದ. ಬಿಟ್ಟಾಕು ಎಂದು ಗೆಳೆಯರು ಇವನ ಬೆನ್ನಿಗೆ ಎಲುಬಾಗಿ ಕಬ್ಬಿಣದ ರಾಡಾಗಿ ನಿಂತುಕೊಂಡರು. ಇವಳಲ್ಲ ಅಂದ್ರೆ ಮತ್ತೊಬ್ಬಳು ಎನ್ನುತ್ತಿದ್ದಂತೆಯೇ ಇನ್ನೊಂದು ಹುಡುಗಿಯೆಡೆಗೆ ಪ್ರೇಮ ಅಂಕುರವಾಯಿತು. ಅವಳ ಹೆಸರು ಪ್ರೇಮ. ನಿನ್ನ ಅಂದಕ್ಕೆ ನಾನು ಮನಸ್ಸೋತಿಲ್ಲ, ಆದರೆ ಅದೇಕೋ ಗೊತ್ತಿಲ್ಲ, ನೀನಂದ್ರೆ ನನಗಿಷ್ಟ ಎಂದು ಎಲ್ಲರೂ ಉಪಯೋಗಿಸಿ ರದ್ದಿ ಹಿಡಿದಿರುವ ಅದೇ ಡೈಲಾಗನ್ನು ಪ್ರಯೋಗಿಸಿದ. ಐ ಆಮ್ ಸಾರಿ, ನಾನು ನಿನ್ನ ಗೆಳೆಯನನ್ನು ಪ್ರೀತಿಸುತ್ತಿದ್ದೇನೆ ಎಂದಳು. ಸರಿ, ಆ ಗೆಳೆಯನ ಪ್ರೇಮಕ್ಕೆ ಈತ ಬ್ರೋಕರ್ ಆದ. ಮನಸ್ಸು ಮಾತ್ರ ಏನನ್ನೋ ಹುಡುಕುತ್ತಿತ್ತು. ಇನ್ನೊಬ್ಬಳು ಸಿಕ್ಕಿದಳು, ಅವಳ ಹೆಸರು ಪ್ರೀತಿ. ಇವಳೆದುರು ತುಕ್ಕು ಹಿಡಿದ ಡೈಲಾಗ್ ಹೇಳಲು ಮನಸ್ಸು ಒಪ್ಪಲಿಲ್ಲ. ಆಕೆಯನ್ನು ಪ್ರೀತಿಸಬೇಕು ಎಂಬುದಷ್ಟೇ ಈತನ ಮನಸ್ಸಿನೊಳಗೆ ಹೊಕ್ಕು ಮೈ ತುಂಬಾ ತುಂಬಿಕೊಂಡಿದೆ ಎಂಬ ಭಾಸವಾಯಿತು. ಮನಸ್ಸನ್ನು ಬಿಟ್ಟರೆ ಪ್ರೀತಿ ಒಕ್ಕೋದಿಕ್ಕೆ ಗಂಡಸಿಗೆ ಇರುವುದು ಇನ್ನೊಂದೇ ಅಂಗ ಎಂಬುದೇ ಗೊತ್ತಿಲ್ಲದ ಮುಗ್ಧನಾಗಿದ್ದ ಪುಣ್ಯವಂತ ಪ್ರೀತಿಯನ್ನು ನಿಜವಾಗಿಯೂ ಪ್ರೀತಿಸಲಾರಂಭಿಸಿದ. ಅವನೊಳಗೆ ಒಬ್ಬ ಅಮರ ಪ್ರೇಮಿ ಹುಟ್ಟಿಕೊಂಡಿದ್ದ. ನಾವು ಬಯಸುವುದೇ ನಮಗೆ ದೊರೆಯುತ್ತದೆ. ಸಾಧಕರ ಎದೆಯಲ್ಲಿಯೂ ಕೆಟ್ಟದ್ದನ್ನು ಹುಡುಕಬಹುದು. ಒಳ್ಳೆಯದು ಬೇಕೆಂದರೆ ಹಂತಕನ ಎದೆಯಲ್ಲಿಯೂ ಕರುಣೆ ನೋಡಬಹುದು. ನೀನಿದ್ದರೆ ಎಲ್ಲವನ್ನೂ ಗೆಲ್ಲುತ್ತೇನೆ. ಮನುಷ್ಯ ಹಣ ಇಲ್ಲದಿದ್ದರೂ ಬದುಕಬಹುದು, ಊಟ ಇಲ್ಲದಿದ್ದರೂ ಉಸಿರಾಡಬಹುದು, ಆದರೆ ಪ್ರೀತಿ ಇಲ್ಲದಿದ್ದರೆ ಒಂದು ಕ್ಷಣವೂ ಬದುಕಲು ಸಾಧ್ಯವಿಲ್ಲ. 99 ವರ್ಷ ವಯಸ್ಸಾದ ವಯೋವೃದ್ಧರೂ ಸಹ ನನ್ನ ಮೊಮ್ಮಗಳ ಮದುವೆ ನೋಡಿ ಸಾಯುತ್ತೇನೆ ಎನ್ನುತ್ತಾರೆ. ಅದಕ್ಕೆ ಕಾರಣ ಅವರಿಗೆ ಮೊಮ್ಮಕ್ಕಳ ಮೇಲಿರುವ ಪ್ರೀತಿ. ತಂದೆ ತಾಯಿಗಳು ಬದುಕಿಗಾಗಿ ಪ್ರತಿನಿತ್ಯ ಹೋರಾಟ ಮಾಡಲು ಮಕ್ಕಳ ಮೇಲಿನ ಪ್ರೀತಿ ಕಾರಣ. ಪ್ರೀತಿ ಇರುವುದರಿಂದ ಈ ಭೂಮಿಯೊಳಗಿನ ಪ್ರತಿ ಪ್ರಾಣಿ, ಪಕ್ಷಿ, ಮನುಷ್ಯ ಸಂಕುಲ ಉಸಿರಾಡುತ್ತಿದೆ. ಯೌವನದಲ್ಲಿ ಪ್ರೀತಿಯೇ ಉಸಿರಾಗುತ್ತದೆ, ಬದುಕಾಗುತ್ತದೆ. ಒಂದು ಗಂಡು ಒಂದು ಹೆಣ್ಣು ಆ ಪ್ರೀತಿಯನ್ನೇ ಉಸಿರಾಗಿಸಿಕೊಂಡು ಬದುಕಾಗಿಸಿಕೊಂಡು ಪ್ರತಿ ಕ್ಷಣದ ಮಧುರ ಸಂಕೋಲೆಯಾಗಿಸಿಕೊಳ್ಳುತ್ತಾರೆ. ಪುಣ್ಯವಂತನು ಪ್ರೀತಿಯ ಬಲೆಯಲ್ಲ ಬಿದ್ದು
ಪ್ರೀತಿಯನ್ನು ಪ್ರೀತಿಸಲಾರಂಭಿಸಿದ. ಪ್ರೀತಿ ಹೇಗೋ ಪರಿಚಯವಾದಳು. ಬೇರೆಯವರ ಪಾಲಿಗೆ ಅದು ದೊಡ್ಡ ಸಾಧನೆಯಲ್ಲ. ಹುಡುಗಿಯರನ್ನು ಮಾತನಾಡಿಸಿದ್ದೆ ದೊಡ್ಡ ಸಾಧನೆ ಎಂದುಕೊಳ್ಳುವ ಬಹುತೇಕ ಯುವಕರಂತೆ ಪುಣ್ಯವಂತನ ಪಾಲಿಗೆ ಇದು ದೊಡ್ಡ ಸಾಧನೆಯಾಯಿತು. ಒಂದು ದಿನ ಪ್ರೀತಿಯನ್ನು ಕಾಲೇಜಿನ ದಾರಿಯಲ್ಲಿ ಭೇಟಿಯಾಗಿ ಮಾತನಾಡಿಸಿದ. ಆಕೆಗೂ ಹಂಬಲವಿತ್ತು. ಹಲವಾರು ಬಾರಿ ಭೇಟಿಯಾಗಿ ಮಾತನಾಡಿದರೂ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ಅಂಜಿದ್ದರು. ಹಲವಾರು ಪ್ರೇಮ ನಿವೇದನೆಗಳು ಮನಗೊಳಗೆ ಹುಟ್ಟ ಆಚೆ ಬರಲಾಗದೆ ಸತ್ತು ಹೋಗುತ್ತವೆ. ಆದರೆ ಇಲ್ಲಿ ಪಕ್ಕದ ಮನೆಯ ತಂಗಿ ದ್ರೋಕರ್ ಪಾತ್ರ ನಿರ್ವಹಿಸಲು ಒಪ್ಪಿದ್ದರಿಂದ ಇಬ್ಬರಿಗೂ ಸಂದೇಶ ರವಾನೆಯಾಗಲು ತಡವಾಗಲಿಲ್ಲ. ಒಮ್ಮೆ ಅವಳಿಗಾಗಿ ಕಾಯುತ್ತಿದ್ದ ಪ್ರೀತಿ ಬರುವುದು ಸ್ವಲ್ಪ ತಡವಾಯಿತು. ಕಾಯುವ ಚಡಪಡಿಕೆ ಎಂತಹದ್ದು ಎಂಬುದು ಆಗ ಪುಣ್ಯವಂತನಿಗೆ ತಿಳಿಯಿತು. ಅವಳು ಬಂದ ತಕ್ಷಣ ಎಷ್ಟು ಹೊತ್ತಿನಿಂದ ನಿನಗೆ ಕಾಯುತ್ತಿದ್ದೇನೆ ಗೊತ್ತೇ? ನೀನು ಬರುವುದು 1 ನಿಮಿಷ ತಡವಾದರೂ ಆ ನೋವನ್ನು ನನ್ನಿಂದ ಅನುಭವಿಸೋಕೆ ಸಾಧ್ಯ ಇಲ್ಲ. ಇನ್ನೂ ಸ್ವಲ್ಪ ತಡವಾಗಿದ್ದರೆ ನನ್ನ ಉಸಿರೇ ನಿಂತು ಹೋಗುತ್ತಿತ್ತು ಎಂದ. ಆಗ ಪ್ರೀತಿ ನನ್ನನ್ನು ನೀವು ಎಷ್ಟು ಪ್ರೀತಿಸುತ್ತೀರಾ ಎಂದಳು. ನೀನು ಸಿಗುವುದಿಲ್ಲ ಎಂಬ ಒಂದು ಸುಳ್ಳು ಕಲ್ಪನೆ ನನ್ನ ಮನಸ್ಸಿನ ಒಳ ಹೊಕ್ಕರೂ ತಕ್ಷಣವೇ ನನ್ನ ಉಸಿರು ನಿಂತು ಹೋಗುವಷ್ಟು ಪ್ರೀತಿಸುತ್ತೇನೆ ಎಂದು ಹೇಳಿ ಭಾವುಕನಾದ. ತಕ್ಷಣ ಪ್ರೀತಿ ಅವನ ಬಾಯಿಗೆ ಕೈ ಅಡ್ಡ ಇಟ್ಟು, ಅಂತಹ ಮಾತುಗಳನ್ನಾಡಬೇಡಿ, ನಿಮ್ಮ ಶ್ರೇಯಸ್ಸಿಗಾಗಿ ನನ್ನ ಪ್ರಾಣ ಕೊಡುತ್ತೇನೆ ಎಂದಳು. ಶುದ್ಧ ಮನಸ್ಸಿನ 2 ಹಕ್ಕಿಗಳು ಜೊತೆಯಾಗಿದ್ದವು. ಜೀವನದ ಪ್ರತಿ ಪಾತ್ರಗಳನ್ನು ಯಶಸ್ವಿಯಾಗಿ ನಿಭಾಯಿಸುವವನೇ ನಿಜವಾದ ಹೀರೋ. ನಮ್ಮ ಪುಣ್ಯವಂತ ತನ್ನ ಬದುಕಿನ ಪಯಣದ 2ನೇ ಭಾಗವನ್ನು ಆರಂಭಿಸಿದ್ದಾನೆ. ಅದು ನಿಮ್ಮ ಬದುಕಿನ ಪಯಣದಂತೆಯೇ ಇದೆ. ನಮ್ಮ ಬದುಕಿನ 2ನೇ ಭಾಗಕ್ಕೆ ಹೊರಡೋಣ ಬನ್ನಿ.